ಮೋಸ್ಟ್ ಕೆಲಬರ್ ಅದ ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು. ನೀವು ಹೆಂಗೆ ಗೆದ್ದಿರಲು ನನ್ಗೆ ಗೊತ್ತು, ನಾ ಹೆಂಗೆ ಗೆದ್ದಿನೂ ಗೊತ್ತು. ಕೆಲವೊಬ್ರು ಮತ್ತೊಬ್ಬರ ಹೆಸರು ಮೇಲೆ ಗೆದ್ದಿರ್ತೀರಿ, ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಗಾಳಿ ಇದ್ರೂ ಗೆದ್ದಿತೀವೋ, ಪಕ್ಷದ ಗಾಳಿ ಇಲ್ಲಂದ್ರೂ ಗೆದ್ದಿತೀವೋ. ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವಿ, ಜನಮಾನಸನಾಗಿ ಬರ್ತೀವಿ. ನಾವು ಹೆಂಗಿದೀವಿ ಅನ್ನೋದು ನಮ್ಮ ಜನರಿಗೆ ಗೊತ್ತು. ಮೋಸ್ಟ್ ಕೆಲಬರ್ ಅದ ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು. ನೀವು ಹೆಂಗೆ ಗೆದ್ದಿರಲು ನನ್ಗೆ ಗೊತ್ತು, ನಾ ಹೆಂಗೆ ಗೆದ್ದಿತೀನೋ ಗೊತ್ತು. ಕೆಲವೊಬ್ರು ಮತ್ತೊಬ್ಬರ ಹೆಸರು ಮೇಲೆ ಗೆದ್ದಿರ್ತೀರಿ, ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಗಾಳಿ ಇದ್ರೂ ಗೆದ್ದಿತೀವೋ, ಪಕ್ಷದ ಗಾಳಿ ಇಲ್ಲಂದ್ರೂ ಗೆದ್ದಿತೀವೋ. ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವಿ, ಜನಮಾನಸನಾಗಿ ಬರ್ತೀವಿ. ನಾವು ಹೆಂಗಿದೀವಿ ಅನ್ನೋದು ನಮ್ಮ ಜನರಿಗೆ ಗೊತ್ತು. ಸಮಗ್ರ ಬೆಳವಣಿಗೆ ಮೊದಲೇನಿತ್ತು, ಹಿಂದೆ ಇಂದು ಮುಂದೆ ಅನ್ನಂಗಿಟ್ಟಿನ ಇಂಡಿ ನೀವು ಬಂದು ನೋಡ್ಬೋದು. ಸೊ ಇವತ್ತು ಅಲ್ಲಿ ತಂದು ನಾವು ನಿಲ್ಸಿದೀವಿ. ಭಾಳ ಮಂದಿ ಕೇಳಿದ್ರೆ ಇಂಡಿ ಜಿಲ್ಲಾ ಆಗ್ತದನ್ರಿ ಕೊಡ್ರಿ. ಹೌದು, ಕನಸು ಪಡ್ಲಿಕ್ಕೆ ಏನು ತಪ್ಪೇನು. ನನ್ನ ಮಗು ರಾಜ ಅಲ್ಲ ಅಂತೇಳಿ ತಾಯಿ ತನ್ನ ಮಗುವಿನಿಗೆ ಹಾರೈಕೆ ಮಾಡ್ತಿರ್ತಾಳೆ. ದಟ್ ಈಸ್ ಮಸ್ಟ್ ಬಿ ದೇರ್. ಹಿಂದಿಲ್ಲ ನಾಳೆ ಎಂದರೆ ಆಗಲಿ ಅದರ ಸಸ್ಯ ನಾನು ಒಂಟೆ ನಟ್ಟಿದ್ದೀವಿ ನಾವು. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿನ. ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡಿದೀವಿ? ಒಂದು DC ಆಫೀಸ್ಗೆ ಏನು ಇರಬೇಕು ಅವೆಲ್ಲ ಅಲ್ಲಿ ಮಾಡಿದ್ವಿ. ಬಹುತೇಕ ಬೇರೆ ಇಲಾಖೆಗಳ ಆಫೀಸ್ಗಳು ಹೆಂಗಿರ್ಬೇಕು ಅನ್ನೋದನ್ನ ಇಂಡಿಯಲ್ಲಿ ಮಾಡ್ತೀವಿ. KVK ಒಂದು ಸ್ಟೇಟ್ ಲೆವೆಲ್ ಬೋರ್ಡ್, ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಇಂಡಿಗೆ ತಂದು ಮಾಡಿದ್ವಿ. GI ಟ್ಯಾಗ್ ಕೊಡಿಸಿದ್ವಿ ನಾವು ಈ ಜಿಲ್ಲೆಯಲ್ಲಿ ಮೊದಲಿಗೆ. ಏನು ಬೇಕು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಲ್ ವರ್ಕ್ಸ್ ಐ ಹ್ಯಾವ್ ಡನ್ ಇಟ್. ಬಿಕಾಸ್ ನನಗೆ ಈ ರಾಜಕಾರಣಕ್ಕೆಲ್ಲ ಮಾಡಿಲ್ಲ. ನನ್ನ ಭಾಗ, ನಾನೇನು ಹುಟ್ಟಿದ್ದೀನಿ ಆ ಪ್ರದೇಶ ಭಾಳ ಹಿಂದದ. ಆ ಪ್ರದೇಶ ಮುಂದೆ ಬರಲಿ, ನಮ್ಮ ಜನರು ಎಲ್ಲ ಎಂಗಲ್ದಾಗ ಮುಂದೆ ಬರಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ದೀವಿ ನಾವು. ಇದು ಯಾವುದೋ ರಾಜಕಾರಣಕ್ಕಾಗಿ ಮಾಡೋದಲ್ಲ. ಅದಕ್ಕೆ ನಾನು ಒಂದು ಭಾಳ ಸೂಕ್ಷ್ಮ. ನಾನು ಕರೆದಿಲ್ಲ ಒಂದು 10 ಮಂದಿ ಕುಡಿಸೋದು ಪ್ರೆಸ್ ಮೀಟ್ ಮಾಡ್ಬೋದು. ನನ್ನ ಇಡೀ ಜಯಮಾನ್ದಾಗ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ದಟ್ ಈಸ್ ಅವರ್ ಕಮಿಟ್ಮೆಂಟ್. ಇದೇ ರೀತಿ ಬೆಳೆದೀವಿ. ಜನ ಸಮುದಾಯದಾಗ, ಜನಮಾನಸದಾಗ, ಅವ್ರ ಹೃದಯದಾಗ ನಾವು ರಾಜಕಾರಣ ಮಾಡಿದ್ದೀವಿ. ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಇದನ್ನು ರಾಜಕೀಯಗೊಳಿಸಕ್ಕೆ ಹೋಗಬೇಡಿ, ನೀವೆಲ್ಲರೂ ಬರಬೇಕು. ಸಂಸದರು ಹೇಳಿದ್ರು ನಮ್ಗೆ ಕರೆದೇ ಇಲ್ಲ ಅಂತೇಳಿ, ನಿಮ್ಮ ಮುಖಾಂತರ ಅವ್ರಿಗೆ ಕರಿತೀನಿ. ಅವತ್ತು ನನಗೂ ಕರೆಸಿರ್ಲಿಲ್ಲ. ನಂಗೆ ಯಾರು ಬೊಮ್ಮೆಯವ್ರು ಏನು ಫೋನ್ ಮಾಡಿದಾರೆ, ನಾನು ಕಾರಜೋಳವ್ರು ಏನು ಫೋನ್ ಮಾಡಿಲ್ಲ ನನಗೆ. ಆದರೆ ನನ್ನ ಕ್ಷೇತ್ರದ ಕರ್ತವ್ಯ ಅದು. ನಾನು ಆ ವಿಧಾನಸಭಾ ಪ್ರತಿನಿಧಿಸ್ತೀನಿ. ಚುನಾವಣೆ ಇನ್ನೊಂದು ತಿಂಗಳದ ತಿಳ್ಕೊಂಡು ಇವ್ರ ಕ್ರೆಡಿಟ್ ತೊಗೊಂಡು ನಾಳೆ ನನಗೆ ಏನಾರ ಅನಾನುಕೂಲ ಆತ ತಿಳ್ಕೊಂಡಿಲ್ಲ. ನಾ ಯಾವಾಗ ವಿ ಆರ್ ವೆರಿ ಪಾಸಿಟಿವ್ ಮೈಂಡೆಡ್. ನಾನು ನೇರವಾಗಿ ನನ್ನ ಜನರಿಗೆ ಅನುಕೂಲ ಆಗೋದಿದ್ರೆ ಯಾರು ಮಾಡಿದ್ರೆ ಏನದು, ಎಂದು ಮಾಡಿದ್ರೆ ಏನದು, ದ ಅಲ್ಟಿಮೇಟ್ ಅವರ್ ಪೀಪಲ್ ಡೆವಲಪ್ಮೆಂಟ್, ಅದು ಇಂಪಾರ್ಟೆಂಟ್. ನಾನು ಅದಕ್ಕೆ ಭಾಳ ಹೃದಯವಂತಿಕೆಯಿಂದ ಹೋಗಿನಿ, ಭಾಳ ಹೃದಯವಂತಿಕೆಯಿಂದ ಮಾಡೀನಿ. ಆಮೇಲೆ ಯಾರೋ ಹೇಳಿದ್ರು ಎತ್ತಿನ ಬಂಡಿ ಒಳಗೆ ಬಂದಿದ್ರು, ಎತ್ತಿನ ಬಂಡಿಯಾಗ ಬಂದಿಲ್ಲ ನಾವು. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಹೆಲಿಪ್ಯಾಡ್ ಇತ್ತು, ಅಲ್ಲೇ ಇಳಿದೀನು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೀವಿ, ನೇರವಾಗಿ ವೇದಿಕೆ ಹೋಗಿದ್ದೀವಿ, ನಮ್ಮ ವೆಹಿಕಲ್ದಾಗ ಹೋಗಿದ್ದೀವಿ. ಅದಕ್ಕಾಗಿ ಅವ್ರಿಗೆ ಯಾರ್ಯಾರು ಪಾಪ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಮಾಹಿತಿ ಕೊರತೆಯಿಂದ ಮಾತಾಡ್ಲಿಕ್ಕೆ ಹೋಗಬೇಡಿ. ಐ ಆಮ್ ವೆರಿ ಮೆಮ್ರಿ ಪವರ್ ಚಲೋ ಇರಬೇಕು, ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸೊ ಅದಕ್ಕಾಗಿ ನಾನು ಎತ್ತಿನ ಬಂಡಿ ಒಳಗೆ ಹೋಗಿಲ್ಲ. ಎತ್ತಿನ ಬಂಡಿ ಒಳಗೆ ಹೋದ ಕಾರ್ಯಕ್ರಮ ಅತರ್ಗದಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆ, 4 ಕೆರೆಗಳು, ಅದು ಬೇರೆ. ರೇವಣಸಿದ್ದೇಶ್ವರ ಯಾತ್ನೀರು ಅವ್ರ ಯೋಜನೆ ಪೂರ್ತಿ ಗ್ರಾಮದಾಗ ನಡೆದ ಕಾರ್ಯಕ್ರಮ ಬೇರೆ. ಅದಕ್ಕೆ ಇದಕ್ಕೆ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿ. ಸೊ ನೀವೆಲ್ಲರೂ ನೀವು ನಿಮ್ಮ ಅವಕಾಶಕ್ಕೆ ನೀವು ಮಾಡಿರಿ. ನಾನು ಕಾರಜೋಳವ್ರು ಏನೂ ಮಾಡಿಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಪಾಪ ಇವರಿಗೆಲ್ಲ ಮಾಹಿತಿ ಕೊಡ್ತದೆ, ಕಾರಜೋಳವ್ರಿಗೆ ಮಾಹಿತಿ ಅದ. ಅವ್ರಿಗೆ ಶ್ರೀ ಗುರು ರೇವಣಸಿದ್ದೇಶ್ವರ ಯಾತ್ನೀರು ಅವ್ರ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನಾನು ಆನ್ ದ ಹೌಸ್, ಆನ್ ದ ರೆಕಾರ್ಡ್, ನಾನು ಅವರಿಗೆ ಅಲ್ಲಿ ಧನ್ಯವಾದ ಸಲ್ಲಿಸ್ತೀನಿ. ಅವ್ರ ಮನೆಗೆ ಹೋಗಿನೂ ಕೃತಜ್ಞತೆ ಸಲ್ಲಿಸಿದ್ದೀನಿ, ಬಿಕಾಸ್ ಆಫ್ ಅವರ್ ಪೀಪಲ್. ಆದ್ರೆ ನಾನು ಮೊನ್ನೆ ಹೇಳಿನ ಯೋಜನೆ ಅನುಮೋದನೆ ಅವ್ರು ಮಾಡಿದ್ದಾರೆ, ಅದ್ರ ದುಡ್ಡು ನಾವು ವಿತ್ ಡೇಟ್ ನಿಮಗೆ ನಾ ಹೇಳಿದಾನೆ. 200 ಮೇಲೆ ಕೋಟಿ ಏನು ಹೆಚ್ಚಿಗೆ ಕೊಟ್ಟಿದ್ದೀವಲ್ಲ, ವಿತ್ ಡೇಟ್ ನಾನು ಕೊಟ್ಟದ್ದನ್ನು ಹೇಳಿ. ಅದಕ್ಕೆ ನಿಮಗೆ ಮಾಹಿತಿ ಇರಲಿಲ್ಲ ಅಂದ್ರೆ ಕಾರಜೋಳವ್ರನ್ನ, ಬೊಮ್ಮಾಯಿ ಅವ್ರನ್ನ ಕೇಳಿ ಮಾಹಿತಿ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸುಮ್ಮನೆ ವೇಗ ಆಗಿ ಹೇಳ್ಕೋಬೇಡಿ. ನಾನು ಏನು ಮಾತಾಡ್ತೀನೋ ಭಾಳ ಸಲ ಹೇಳಿ ನಿಮಗೆ, ಅದು ಡಾಕ್ಯುಮೆಂಟ್ ವಿತ್ ಡಿಟೇಲ್ ಕರೆಕ್ಟ್ ಇರಬೇಕು. ಇಲ್ಲ ಅಂದ್ರೆ ವೇಗ ಆಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಜನರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಅವಕಾಶ ಆಗ್ತದೆ. ಸೊ ಅದಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ. ಆ ಕ್ಷೇತ್ರದ ಜನ ಬಹಳ ಹೃದಯವಂತರದಾರ. ಅವರು ನಿಮಗೂ ಸಹಾಯ ಮಾಡ್ಯಾರ, ನಮಗೂ ಸಹಾಯ ಮಾಡ್ಯಾರ. ಆ ಗೌರವಯುತವಾಗಿ ನಮ್ಮ ಭಾಗದ ಜನ ಅಭಿವೃದ್ಧಿ ಆಗ್ಲಕತ್ತಾರ ಖುಷಿ ಪಡೋದು. ನಾವು ಯಾರು ಮಾಡ್ಲಕತ್ತಾರ ನೋಡೋದು ಬೇಡ. ಇಲ್ಲಿ ಅಲ್ಟಿಮೇಟ್ ನಮ್ಮ ಜನರಿಗೆ ಒಳ್ಳೇದಾಗ್ಲಕತ್ತದೋ ಇಲ್ಲ, ದಟ್ ಈಸ್ ದ ಪ್ರಯಾರಿಟಿ. ಜನ ಏನು ನಿಮ್ಮನ್ನು ಗಮನಿಸ್ತಾರೆ, ನಮ್ಮನ್ನು ಗಮನಿಸ್ತಾರೆ. ಎಷ್ಟೆಷ್ಟೋ ಕೆಲಸ ಮಾಡಿದವ್ರು ಹೋಗಿದ್ದಾರೆ, ನೋಡಿದೇವೆ ನಾವೆಲ್ಲ. ನಾನು ಹೇಳಿಲ್ಲ, ನಿಮ್ಮ ಚುನಾವಣೆಗಳೇ ಬೇರೆ, ಅಭಿವೃದ್ಧಿನೇ ಬೇರೆ.
ಅಭಿವೃದ್ಧಿ ಒಳಗೆ ತಂದು ರಾಜಕಾರಣ ಮಾಡಿ ಕೆಳ ಅಂತ ಹೋಗೋನ್ ಬೇಡ. ನಾವೆಲ್ಲ ಕೆಲವು ಹಿಂಗಾಗಿ ಹಿಂಗೆ ಉಳಿದಿದ್ದೀವಿ ಇಜಿಲೆ. ಎಷ್ಟು ದಿನ ಇದೇ ಬ್ಲೇಮ್ ಗೇಮ್, ಇದೇ ಕೆಲಸಕ್ಕೆ ಬರಲಾರ್ದ ವಿಚಾರಗಳನ್ನು ಮಾತಾಡ್ಕೊಂಡು ಏನು ಮಾಡೋದು? ನಾನೇ ನಿಮ್ಗೆ ಭಾಳ ಹೃದಯವಂತಿಕೆ ಅಂತ ಕರಿತೇನೆ, ಬರ್ರಿ ಎಲ್ಲರೂ ಕೂಡಿ ಬರ್ರಿ. ಅದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅದು. ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಪಕ್ಷದ ಲೆವೆಲ್ ಇಲ್ಲ ಅದು. ಈ ರಾಜ್ಯದ 7 ಕೋಟಿ ಜನರ ಮ್ಯಾಂಡೇಟ್ ಕೊಟ್ಟು ಬಂದಿರತಕ್ಕಂಥ ಒಂದು ಸರ್ಕಾರ. ನೀವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಹೆಸರು ಹಾಕಿರ್ತಾರಲ್ಲಿ. ಯಾಕೆ ಕರಿಬೇಕು? ನನ್ನ ಕ್ಷೇತ್ರ ಜನ ನನಗೆ ಕಾರ್ಯ ಆಗ್ಬಾರ್ದಾಗ ನಾ ಸಂತೋಷದಿಂದ ಬರಬೇಕು. ಕರೀದ ಪ್ರಶ್ನೆನೇ ಬರಂಗಿಲ್ಲ. ನನಗೆ ಇನ್ನೊಂದು ನೋಡಿದೆ, 524 ಆಗ್ಲಿ ಅಂತೇಳಿ ಯಾರೂ ಹೇಳೇ ಇಲ್ಲ ನನಗೆ. ಯಾರು ಹೇಳ್ಬೇಕು? 524 ಆಗಲಿ ಅಂತ ಹೇಳೋದು ಜನ ಮಾನಸ್ನಾಗ ಹೃದಯದಾಗ ಅದ. ನಿಮಗೆ ಬಂದು ಯಾರು ಹೇಳ್ಯಾರೋ ಇಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ಹಂಗೆ ಹೇಳುದ ಒಬ್ಬ ಸಂಸದರು? ನೀವು ನೇರವಾಗಿ 524 ಮಾಡ್ಲಿಕ್ಕೆ ನಾನು ನೋಟಿಫಿಕೇಶನ್ ಮಾಡ್ತೀನೋ, ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಖುಷಿ ಪಡ್ತಿದ್ದೇನೆ. ಬಿಟ್ಟು ನನಗೆ ಯಾರೂ ಹೇಳೇ ಇಲ್ಲ ಅಂದರೆ ಇಷ್ಟು ಮಾಹಿತಿ ಕೊಡ್ತೀವಿ ಇಟ್ಕೊಂಡವ್ರು ಸಂಸದರ. 524 ನಮ್ಮ ಜನರ ಬದುಕದ ಅದರಲ್ಲಿ. 80 TMC ನೀರಿನ ಮುಖಾಂತರ ನಮ್ಮ ಭಾಗದ ಜನರ ಭವಿಷ್ಯದ ಅದ್ರಾಗ. ನಾವು ನೀವು ಅಲ್ಲ, ಒಂದು ಕೂಸಿಗೆ ಗೊತ್ತದ ಈ ಯೋಜನೆ ಯಾವ ರೀತಿ ಮಾಡಬೇಕು ನಾವು. ಸೊ ಅದಕ್ಕಾಗಿ ಬಹಳ ಸೂಕ್ಷ್ಮತೆಯಿಂದ ಮಾತಾಡೋದು ಮಾಡಿ ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲ ಗೋಲ್ ಗುಂಬಜ್ ಯುನೆಸ್ಕೋದಾಗ ತರಬೇಕಾಗಿತ್ತು. ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏರ್ಪೋರ್ಟ್ ಕಟ್ಟಿಟ್ಟಿರಿ. ಏನು ಮಾಡೋದು? ಎಷ್ಟು ದಿವಸ ಆಯಿತು? ನಾ ಅಂಥವು ಕೇಳ್ಕೊತೋದ್ರೆ ಒಂದೊಂದು 20 ಅದಾವ. ಬಟ್ ಐ ಡೋಂಟ್ ಇವು ಯಾವ ಬರ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಹೇಳಂಗಿಲ್ಲ ಇವು. ಅದು ಸುಮ್ಮನೆ ಹೇಳ್ತೀನಿ ಅವ್ರಿ, ನಿಮ್ಮ ಕರ್ತವ್ಯಗಳೇನು, ನೀವೇನು ಮಾಡಬೇಕಾಗ್ಯದ ನೀವು ಅವುಗಳನ್ನು ಮಾಡಿ. ನಾ ಹೆಂಗೆ ಮಾಡ್ಲಾತಿಲ್ಲ, ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾಯ್ತು ಮಾಡೀನಿ, ನೀರಾವರಿ ಮಾಡ್ಬೇಕಾಯ್ತು ಮಾಡೀನಿ, ಮಿನಿ ವಿಧಾನಸೌಧ ಕಟ್ಬೇಕಾಯ್ತು ಕಟ್ಟೀನಿ, ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾಯ್ತು ಮಾಡೀನಿ, ಮೆಗಾ ಮಾರ್ಕೆಟ್ ಕಟ್ಟೀನಿ ಒಳಗಂಡಿ 2 ಬ್ರಿಡ್ಜ್ ಮಾಡ್ಬೇಕಾಯ್ತು ಮಾಡೀನಿ. ನಾ ಮಾಡೀನಿ ಅಂದ್ರೆ ನನ್ನ ಮನೆಯಾಗಿಂದ ಮಾಡಿಲ್ಲ. ನನ್ನ ಜನ ಅವಕಾಶ ಕೊಟ್ಟಿದ್ರು, ಆಶೀರ್ವಾದ ಮಾಡಿದ್ರು, ಜನರ ಸರ್ಕಾರ ನಾನು ಒತ್ತಾಯ ಮಾಡಿದ್ರು, ಅನುದಾನ ತಂದಿದ್ದು. ಯು ಡೂ ಇಟ್. ಟೂರಿಸಂ ಹಬ್ ಮಾಡಿ ಬಿಜಾಪುರ್ ಈ ನಗರದ ಸ್ವಿಟ್ಜರ್ಲ್ಯಾಂಡ್ ಆಗ್ಬೇಕಿದು. ನಮ್ಗೆ ಬರೇ ನೇಪಾಳದಂತ ಒಂದು ಬಡ ರಾಷ್ಟ್ರ ಟೂರಿಸಂ ಮೇಲೆ ಬದುಕ್ತಾರೆ. ಯಾಕೆ ನೀವು ಮಾಡಲಿಲ್ಲ? ಮಾಡಬೇಕಲ್ಲ. ಹೌದು, ನಾನು ಕಾರಜೋಳ ಅವ್ರಿಗೆ ಅಭಿನಂದಿಸ್ತೀನಿ ಏರ್ಪೋರ್ಟ್ ಮಾಡಿದ್ರು ಅಂತೇಳಿ. ಆದ್ರೆ ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ವಾಟ್ ಇಟ್ ಶೋಸ್. ಸೊ ಅದಕ್ಕಾಗಿ ನಾನು ಒಂದೇ, ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳಂಗಿಲ್ಲ, ನಾವೇನೋ ಮಾಡಿದ್ದೀವಿ ಅಂತ ನೀವು ಹೇಳ್ಕೋಬೇಡಿ. ನಿಮ್ಮ ಅವಕಾಶಕ್ಕಾದ್ರೆ ನೀವು ಮಾಡಿ, ನಮ್ಮ ಅವಕಾಶಕ್ಕಾದ್ರೆ ನಾವು ಮಾಡಿ.